ಎಲ್ಲರಿಗೂ ನಮಸ್ಕಾರ ರೀ. ಬಿಸಿಲು ಬಂತಂದ್ರೆ ಊಟ ಸೇರಂಗಿಲ್ಲ ಮತ್ತು ವಯಸ್ಸಾದವರಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗಬೇಕು ಮತ್ತು ಮನೆ ಮಂದೆಲ್ಲ ಆರಾಮಾಗಿರಬೇಕು ಅಂತ ರೆಸಿಪಿಗಳಪ್ಪ ಅಂತಂದ್ರೆ ನಮ್ಮ ಅಜ್ಜಿ ಮುತ್ಯಗಳ ಕಾಲದ್ದು. ಆವಾಗ ಏನು ಮಾಡ್ತಿದ್ದಾರಲ್ಲ ಅವ ಭಾಳ ಅಂದ್ರೆ ಭಾಳ ಟ್ರೆಡಿಷ್ನಲ್ ಆಗಿದ್ದು ಸಾಂಪ್ರದಾಯಿಕವಾಗಿದ್ದು ಅಂಥ ಅಡುಗೆಗಳು ನಮ್ಗೆ ಯಾವಾಗ ತಿಂದ್ರೂ ಆರಾಮಾಗಿರ್ತೀವಿ. ಅಂಥ ರೆಸಿಪಿನ ಇವತ್ತು ನಿಮಗೆ ತೊಗೊಂಬರಕತ್ತಿದ್ದೀನಿ. ಹೆಸರು ಕಾಳು ಗಂಜಿ. ಹೆಸರು ಕಾಳು ಗಂಜಿ ನಾವು ಯಾವ ರೀತಿ ಮಾಡಿದ್ದೀವಿ ಅಂತ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ಒಂದು ಸಣ್ಣ ಕಪ್ ಆಗುವಷ್ಟು ಹೆಸರು ಕಾಳು ತೊಗೊಂಡೀವಿ. ಅಷ್ಟೇ ಪ್ರಮಾಣದೊಳಗೆ ಅಕ್ಕಿ ತೊಗೊಂಡೇವ್ರಿ. ನಿಮ್ಮ ಕಡೆ ಯಾವ್ದು ಅಕ್ಕಿ ಐತಲ್ಲ ಆ ಅಕ್ಕಿ ತೊಗೊರಿ. ಈಗ ಕುಕ್ಕರ್ದೊಳಗೆ ಅಕ್ಕಿ ಹಾಕಾಕತ್ತೀವ್ರಿ. ಅಕ್ಕಿ ಮತ್ತು ಹೆಸರು ಕಾಳು ಇದನ್ನು ಹಾಕಿ ಚಲೋದಂಗೆ ಒಂದು 2-3 ಸಲ ತೊಳ್ಕೊಂಬಿಡೋದ್ರಿ. ಹಿಂಗೆ ತೊಳೆದ ಕುಕ್ಕರ ಸೀಟಿ ಹೊಡಿಸಿ ಬಿಡೋದ್ರಿ. ನೀವು ಎಷ್ಟು ಅಕ್ಕಿ ತೊಗೊಂಡಿರಲ್ಲ ಅದ್ರದ್ದು 5 ಪಟ್ಟು ನೀರು ಹಾಕಿರಿ. ಅಂದ್ರೆ ಅವ ಹೆಸರು ಕಾಳು ಮತ್ತು ಅಕ್ಕಿ ಕರೆಕ್ಟಾಗಿ ಕುದ್ದು ಬರ್ತಾವೆ. ಈಗ ನೀವು ನೋಡ್ತಿರ್ಬೋದು ಅದನ್ನೆಲ್ಲ ನಾವು ನೀರೆಲ್ಲ ಸ್ವಚ್ಛಂಗೆ ಬಸತ್ತು ತೊಗೊಂಡೇವಿ. ಈಗ ಅದಕ್ಕೆ 2.5 ಪ್ರಮಾಣದೊಳಗೆ ನಾವು ನೀರು ಹಾಕಾಕತ್ತಿದ್ದೀವಿ. ನೋಡಿದ ಕೂಡಲೇ ನಿಮಗೆ ಗುರ್ತಾಕತಿ. ಈಗ ಅದನ್ನು ಲಿಡ್ ಮುಚ್ಚಿ 4ರಿಂದ 5 ವಿಸಿಲ್ ಮಾಡಿಬಿಡೋದ್ರಿ. ಈಗ ಹಸಿ ಕಾಯಿ ತುರಿ ಮಾಡಿ ಇಟ್ಕೊಂಡಿವ್ರಿ. ಒಂದು ದೊಡ್ಡ ಬಟ್ಲಾಗುವಷ್ಟು ಹಸಿ ಕಾಯಿ ತುರಿ ಮಾಡಿ ಇಟ್ಕೊಂಡಿವಿ. ಈಗ ಅದನ್ನು ರುಬ್ಬಿ ಅದರದ್ದು ಹಾಲು ತೆಗಿಯಾರದವ್ರಿ. ನೀವು ನೋಡ್ತಿರ್ಬೋದು ಹಿಂಗೆ ಒಂದು 2 ಸಲ ತೆಗಿಬೇಕಾಗ್ತೈತೆ ರೀ. ಈಗ ಕುಕ್ಕರ್ ವಿಸಲ್ ಆಗೈತಿ. ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಕುದ್ದು ಬಂದೈತಿ. ಈಗ ಒಂದು ಸೌಟು ತೊಗೊಂಡು ಸೌಟದಿಂದ ಈ ಟೈಪ್ ಸ್ಮ್ಯಾಶ್ ಮಾಡ್ಕೊಂಬಿಡೋದ್ರಿ. ಹೆಸರು ಕಾಳು ಹಂಗೆ ಉಳಿತಾವ, ಅಕ್ಕಿ ಅಷ್ಟೇ ಸ್ಮ್ಯಾಶ್ ಆಕೈತೆ ರೀ. ತಿನ್ಬೇಕಾದ್ರೆ ಬಾಯಾಗ ಅಲ್ಲೆಲ್ಲೇ ಹೆಸರು ಕಾಳು ಬರ್ತಾವ್ರಿ. ಯಾಕಂದ್ರೆ ನಾನು ತಿಂದು ನೋಡೀನಿ, ಅನುಭವಿಸಿ ಹೇಳಕತ್ತೀನಿ ನಿಮಗೆ. ಈಗ ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕ್ಕೊಂಬಿಡೋದ್ರಿ. ಹಿಂಗೆ ಉಪ್ಪು ಹಾಕಿರಂದ್ರೆ ಕರೆಕ್ಟಾಗಿ ಬಂದುಬಿಡ್ತೈತೆ ಅದು. ಇದಕ್ಕೆ ನೀವು ಸ್ವಲ್ಪ ಸಿಹಿ ಬೇಕಾಗಿತ್ತಪ್ಪ ಅಂದ್ರೆ ಬೆಲ್ಲ ಹಾಕಿ ಮಾಡೋರು ಇರ್ತಾರೆ. ನಾವು ಬೆಲ್ಲ ಹಾಕಿಲ್ಲ, ನಾವು ಬರೀ ಉಪ್ಪು ಅಷ್ಟು ಹಾಕೀವಿ. ಏನೂ ಇಲ್ಲರಿ, ಬರೀ ಸಿಂಪಲ್ ರೆಸಿಪಿ. ಈಗ ನಾವು ಕಾಯಿ ಹಾಲು ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಾಯಿ ಹಾಲನ್ನು ಇದಕ್ಕೆ ಸೇರಿಸಿಬಿಟ್ಟು ನೋಡಿರಿ. ಹಿಂಗೆ ಕಾಯಿ ಹಾಲು ಸೇರಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಹೆಸರು ಕಾಳು ಗಂಜಿ ರೆಡಿ ಆದಂಗನ ರೀ. ಇದು ಇಷ್ಟು ಮಸ್ತ್ ಇರ್ತೈತಲ್ರಿ. ಸಣ್ಣ ಮಕ್ಕಳು ಹಿಡ್ಕೊಂಡು ಅಜ್ಜ ಮುತ್ಯಾಗಳ ತನಕ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ ರೀ. ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗ್ತೈತಿ. ಒಂದು ಪ್ಲೇಟ್ ತಿಂದ್ರೆ ಮತ್ತೊಂದು ಪ್ಲೇಟ್ ತಿಂದ್ರೂ ಬೇಸರ ಆಗೋದಿಲ್ಲ. ಮತ್ತು ದೇಹಕ್ಕೆ ನಮ್ಮ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಆಹ್ಲಾದಕರವಾದಂಥ ರುಚಿ ಕೊಡ್ತೈತಿ ರೀ ಇದು. ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ನಮ್ಮ ಹೆಸರು ಕಾಳಿನ ಗಂಜಿ ರೆಡಿ ಆಗೈತಿ. ಈ ವಿಡಿಯೋನ ನೀವು ತಪ್ಪನಿಲ್ದ ಮಾಡಿರಿ. ಯಾಕಂದ್ರೆ ಬೇಸಿಗೆ ಮುಗಿಯೋ ತನಕ ಮಾಡಿದ್ರೂ ಮನ್ಯಾಗಿನವ್ರ ತಿನ್ನಕ್ಕೆ ಬೇಸರ ಪಟ್ಕೊಳಂಗಿಲ್ಲ ರೀ. ಅಷ್ಟು ಮಸ್ತ್ ಆಕತಿ ಈ ಹೆಸರು ಕಾಳು ಗಂಜಿ. ಸಣ್ಣ ಮಕ್ಕಳಿಗೆ ನೀವು ಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಭಾಳ ಅಂದ್ರೆ ಭಾಳ ರುಚಿಕಟ್ಟಾಕತಿ. ಇದನ್ನು ತುಪ್ಪದ ಜೊತೆ ನೀವು ಸವಿಬೋದು, ಇಲ್ಲ ಸ್ವಲ್ಪ ತಣ್ಣಗಾತಂದ್ರೆ ನೀವು ಅದನ್ನು ಮಜ್ಜಿಗೆ ಜೊತೆನೂ ಸವಿಬೋದು. ಈಗ ನಾವು ರೆಡಿ ಆಗೈತಿ. ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ನೋಡಿ. ಇದನ್ನು ಸರ್ವ ಈ ಟೈಪ್ ಮಾಡ್ಕೊಂಡು ನೀವು ರುಚಿ ನೋಡ್ರಿ ಅಂತೇಳಿ ನಿಮಗೆ ತೋರ್ಸಕತ್ತಿದ್ದೀನಿ. ಒಂದು ತಾಟ್ ಒಳಗೆ ಒಂದು 4-5 ಚಮಚೆ ಈ ಗಂಜಿ ಹಾಕೊಂಡ್ಬಿಡೋದ್ರಿ. ಈ ಗಂಜಿ ಹಾಕಬೇಕಾದ್ರೆ ಅದರದ್ದು ಕನ್ಸಿಸ್ಟೆನ್ಸಿ ನಿಮಗೆ ತಿಳಿತೈತೆ ರೀ. ಎಷ್ಟು ಗಟ್ಟಿ ಬೇಕಪ್ಪ ಅದು ಇದೇ ಟೈಪನ್ನು ಗಂಜಿ ಮಾಡ್ಕೊಂಬಿಡ್ರಿ. ಹಿಂಗೆ ಮಾಡಿರಂದ್ರೆ ಭಾಳ ಮಸ್ತ್ ಆಕತಿ. ಈಗ ಗಂಜಿ ಹಾಕೀವಿ. ಅದ್ರ ಮೇಲೆ 1-2 ಚಮಚೆ ಮನೆಯೊಳಗಿಂದ ಮಾಡಿದ ತುಪ್ಪ ಹಾಕಕತ್ತಿದ್ದೀವಿ. ಈ ಕಡೆ ಒಂದು ನಿಂಬೆಕಾಯಿ ಉಪ್ಪಿನಕಾಯಿ ಸ್ವೀಟ್, ಆಮೇಲೆ ಉದ್ದಿನ ಹಪ್ಪಳ. ಇಷ್ಟಿತ್ತಂದ್ರೆ ರೀ ಊಟ ಬೇರೆ ಏನೂ ಬೇಕಾಗಿಲ್ಲ ರೀ. ರೊಟ್ಟಿ ಚಪಾತಿ ಪಲ್ಯ ಏನೂ ಬೇಕಾಗಿಲ್ಲ. ಇದನ್ನು 2 ಪ್ಲೇಟ್ ಹಂಗೆ ಉಂಡ್ಬಿಡ್ಬೋದು ರೀ. ಮಸ್ತ್ ಅಂದ್ರೆ ಮಸ್ತ್ ಆಕತಿ. ಈ ಗಂಜಿ ರೆಸಿಪಿ ನೀವು ತಪ್ಪನಿಲ್ದ ಈ ವಿಡಿಯೋ ನೋಡಿದ ಕೂಡಲೇ ಮಾಡಿರಿ, ಮತ್ತು ಅಷ್ಟು ರುಚಿಕಟ್ಟಾಗಿರ್ತೈತಿ. ಈ ವಿಡಿಯೋ ನೋಡಿದ ಕೂಡಲೇ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಹಳೆ ಕಾಲದ ಸಂಪ್ರದಾಯದ ಅಡುಗೆಗಳೆಲ್ಲ ಈಗ ಕಣ್ಮರಿ ಆಗಾಕತ್ತಿದ್ದಾವ್ರಿ. ಅದರ ಸಲುವಾಗಿ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಕೇವಲ ಕೆಲವೇ ನಿಮಿಷದೊಳಗೆ ಮಾಡುವಂಥ ರೆಸಿಪಿ ಐತ್ರಿ. ಭಾಳ ಪದಾರ್ಥ ಬೇಕಾಗಿಲ್ಲ, ಭಾಳ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಸುಲಭವಾಗಿ 2-3 ಪದಾರ್ಥ ಇದ್ರೆ ಸಾಕು ಈ ಗಂಜಿ ರೆಡಿ ಆಗಿಬಿಡ್ತೈತ್ರಿ. ನಾವು ಕಾಯಿಪಲ್ಯ ತರಬೇಕಾಗಿಲ್ಲ, ಬೇರೆ ಏನೂ ಮಾಡಬೇಕಾಗಿಲ್ಲ. ಮನೆಯೊಳಗನ ಅಡುಗೆ ಮನ್ಯಾಗ ಎಲ್ಲ ಇರ್ತಾವೆ. ಈ ವಿಡಿಯೋ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.